Hello friends, welcome back to our YouTube channel Limitless Math. So ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ, ರಿಯಲ್ ನಂಬರಲ್ಲಿರೋ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನೋಡಿದ್ವಿ. ಅದೇ ಎಕ್ಸಸೈಸ್ ಪ್ರಾಬ್ಲಮ್ ಮುಗಿದ ನಂತರ ಬರೋ ನೆಕ್ಸ್ಟು ಎಕ್ಸಾಂಪಲ್ಸ್ನ ನೋಡೋಣ. ಈ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ನು ನಿಮ್ಮ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸು. ಹೌದಾ, ಈ ಕ್ಲಾಸು ಮತ್ತು ಮುಂದಿನ ಕ್ಲಾಸಲ್ಲಿರೋ ಮಾಡೋವಂಥ ಪ್ರಾಬ್ಲಮ್ಸು ಹೆವಿ ಇಂಪಾರ್ಟೆಂಟು. 3 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ನು ಕೊಟ್ಟೇ ಕೊಡ್ತಾರೆ. ಹೌದಾ, ಏನಿದೆ ಫಸ್ಟು ಅದಕ್ಕಿಂತ ಮುಂಚೆ ಒಂದು ಥಿಯರಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನಿದೆ ಥಿಯರಮು? ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್. ಹೌದಾ, ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್ ಇಫ್ ಪಿ ಡಿವೈಡ್ಸ್ ಎ ಸ್ಕ್ವಯರ್ ದೆನ್ ಪಿ ಆಲ್ಸೋ ಡಿವೈಡ್ ಎ ವೇರ್ ಎ ಈಸ್ ಎ ಪಾಸಿಟಿವ್ ಇಂಟೀಜರ್. ಏನು ಹೇಳ್ತಿದ್ದಾರೆ ಇದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡು ಬೇಕಾಗಿಲ್ಲ. ಈ ಥಿಯರಮು ಯಾವುದೇ ಎಕ್ಸಾಮಲ್ಲಿ ಇಲ್ಲಿ ತನಕ ಕೇಳೋದು ಇಲ್ಲ ಅನ್ಕೋತೀವಿ. ಹೌದಾ, ಕೇಳೋದು ಇಲ್ಲ. ಸೊ ಇದರ ಮೇಲೆ ಆಲ್ವೇಸ್ ಯಾವಾಗಲೂ ಒಂದು ಇರ್ರ್ಯಾಷನಲ್ ಇದೆ ಅನ್ನೋದನ್ನು ಮಾತ್ರ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಇದನ್ನು ಪ್ರೂವ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇದು ಥಿಯರಮ್ ಏನಿದೆ, ಯಾವ ರೀತಿ ನಾವು ಈ ಥಿಯರಮ್ನ ಮುಂದಿನ ಕ್ಲಾಸಲ್ಲಿ ಮುಂದಿನ ಎಕ್ಸಾಂಪಲಲ್ಲಿ ಬಳಸ್ಕೋತೀವಿ ಅನ್ನೋದು ಮಾತ್ರ ತಿಳ್ಕೊಂಡ್ರೆ ಸಾಕು. ಹೌದಾ, ಲೈಕ್ ಪಿ ಬಿ ಎ ಪ್ರೈಮ್ ನಂಬರ್ ಅಂತ ಹೇಳ್ತಾವ್ರೆ. ಏನು ಹೇಳ್ತಿದೆ? ಪಿ ಇಸ್ ಎ ಅಥವಾ ಪಿ ಬಿ ಎ ಅನ್ನೋದು ಏನಿದೆ, ಒಂದು ಪ್ರೈಮ್ ನಂಬರ್ ಇದೆ ಅಂತ ಹೇಳ್ತಾರೆ. ಪ್ರೈಮ್ ನಂಬರ್. ಹೌದಾ, ಪಿ ಇಸ್ ಎ, ಪಿ ಅನ್ನೋದೊಂದು ಪ್ರೈಮ್ ನಂಬರ್ ಇದೆ. ನೆಕ್ಸ್ಟ್ ಅದೇ ಪಿ ಏನು ಮಾಡ್ತಿದೆ? ಪಿ ಏನಿದೆ ಅಂದರೆ ಪಿ ಡಿವೈಡ್ಸ್ ಏನಿದೆ, ಪಿ ಡಿವೈಡ್ಸ್ ಎ ಸ್ಕ್ವಯರ್ ಅಂತಿದೆ. ಆಲ್ಸೋ ಪಿ ಡಿವೈಡ್ಸ್ ಎ ಅಂತಿದೆ. ಹೌದಾ, ಸೊ ಪಿ ಡಿವೈಡ್ಸ್ ಎ ಸ್ಕ್ವಯರ್, ಪಿ ಡಿವೈಡ್ಸ್ ಎ ಅಂತಿದೆ. ನೆಕ್ಸ್ಟ್ ಏನಿದೆ? ಸೊ ಎ ಅನ್ನೋದೇನಿದೆ? ಸೊ ಎ ಅಂತ ಹೇಳ್ತಿದ್ದ. ಸೊ ಎ ಅನ್ನೋದೇನಿದೆ, ಇದೊಂದು ಪಾಸಿಟಿವ್ ಇಂಟೀಜರ್ ಇದೆ. ಹೌದಾ, ಇದೊಂದು ಏನಿದೆ? ಪಾಸಿಟಿವ್ ಇಂಟೀಜರ್ ಇದೆ. ಹೌದಾ, ಸೊ ಎ ಅನ್ನೋದೇನಿದೆ, ಒಂದು ಪಾಸಿಟಿವ್ ಇಂಟೀಜರ್ ಇದೆ. ಸರ್ ಏನು ಹೇಳ್ತಿದ್ದೆ ನನಗೇನೂ ಅರ್ಥ ಆಗ್ತಿಲ್ಲ. ಹೌದಾ, ಸೊ ಏನೂ ಅರ್ಥ ಆಗ್ತಿಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ. ಓಕೆ, ಒಂದು ಎಕ್ಸಾಂಪಲು ಏನಿದೆ? ಎಕ್ಸಾಂಪಲು ಫಾರ್ ಎಕ್ಸಾಂಪಲ್ ಪ್ರೈಮ್ ನಂಬರ್ ಪಿ ಅನ್ನೋದೊಂದು ಪ್ರೈಮ್ ನಂಬರ್ ಅಂತ ಹೇಳ್ತಿದ್ದಾನೆ. ಸೊ ಇದನ್ನು ಪಿ ಪ್ಲೇಸಲ್ಲಿ ತೊಗೋತಾ ಇದ್ವಿ. ಸೊ 3 ಅನ್ನೋದೊಂದು ಪ್ರೈಮ್ ನಂಬರು, ಇದಕ್ಕೆ ಎಕ್ಸಾಂಪಲ್ ಆಗಿ 6 ಸ್ಕ್ವೇರ್ ತೊಗೋತಾ ಇದ್ದೀನಿ. ಹೌದಾ, ಸೊ ಪಿ ಅನ್ನೋದೊಂದು ಪ್ರೈಮ್ ನಂಬರ್ ಅಂದರೆ 3 ಅನ್ನೋದು 6 ಸ್ಕ್ವೇರ್ಗೆ ಡಿವೈಡ್ ಮಾಡಬೇಕು. ಇಲ್ಲಿ ಹೇಳ್ತಿದ್ದೀನಿ ಪಿ ಡಿವೈಡ್ಸ್ ಎ ಸ್ಕ್ವೇರ್ ಅಂತ ಹೇಳ್ತಿದ್ದೀನಿ. ಸೊ 3 ಡಿವೈಡ್ಸ್ 6 ಸ್ಕ್ವೇರ್. ಸೊ 6 ಸ್ಕ್ವೇರ್ ಅಂದರೆ ಎಷ್ಟು? 36. ಸೊ 3 ಡಿವೈಡೆಡ್ 36 ಡಿವೈಡೆಡ್ ಬೈ 3 ಮಾಡ್ಬೋದಾ? ಹೌದು ಸರ್. 3 1 ಜಾ 3, 3 1 ಜಾ 3, 3 2 ಜಾ 6. ಹೌದಾ, ರೈಟ್. ನೆಕ್ಸ್ಟ್ ಮುಂದೆ ಏನು ಹೇಳ್ತಿದ್ದೀನಿ ನಾನು? ಪಿ ಡಿವೈಡ್ಸ್ ಎ ಅಂತ ಹೇಳ್ತಿದ್ದೀನಿ. ಸೊ ಎ ಪ್ಲೇಸಲ್ಲಿ ಏನಿದೆ? 6 ಇದೆ. ಎ ಪ್ಲೇಸಲ್ಲಿ ಏನಿದೆ? 6 ಇದೆ. ದೇರ್ಫೋರ್ 3 ಡಿವೈಡ್ಸ್ 6 ಆಗಲೇಬೇಕು. ಹೌದಾ, ಸೊ ಏನಾಗುತ್ತೆ? 3 ಡಿವೈಡ್ 6 ಅಂದರೆ 6 ಡಿವೈಡೆಡ್ ಬೈ 3ನ. ಹೌದಾ, 6 ಡಿವೈಡೆಡ್ 3ನ. 3 1 ಜಾ 3, 3 2 ಜಾ 6. ಹೌದಾ, ಸೊ ಈ 6 ಅನ್ನೋದು ಈ ಎ ಪ್ಲೇಸಲ್ಲಿ ಇದೆಯಲ್ಲ, ಈ 6 ಅನ್ನೋದು ಪಾಸಿಟಿವ್ ಇಂಟೀಜರಾ? ರೈಟ್. ಆ 6 ಅನ್ನೋದು ಏನಿದೆ? ಪಾಸಿಟಿವ್ ಇಂಟೀಜರ್ ಆಗಿದೆ. ಹಾಗಾಗಿ ಸೊ 3 ಪಿ ಅನ್ನೋದು ಪ್ರೈಮ್ ನಂಬರ್ ಆಗಿರೋದ್ರಿಂದ 3 ಡಿವೈಡ್ಸ್ 6 ಸ್ಕ್ವಯರ್, 3 ಆಲ್ಸೋ ಡಿವೈಡ್ಸ್ 6 ಅಂತ ಈ ಥಿಯರಮ್ ಹೇಳ್ತಿದೆ. ಸೊ ಈ ಥಿಯರಮ್ ಬಗ್ಗೆ ಯಾಕೆ ಸರ್ ಇಷ್ಟೊಂದು ಬೇಕು, ಈ ಥಿಯರಮ್ ಯಾಕೆ ಬೇಕು ಅನ್ನೋದನ್ನು ಈ ಥಿಯರಮ್ನ ಮುಖಾಂತರ ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಥಿಯರಮ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದು ಮಾತ್ರ ತಿಳ್ಕೊಬೇಕು. ಹೌದಾ, ಇದು ಪ್ರೂಫ್ ನೋಡಿ. ಪ್ರೂಫ್ ಏನಿದೆ? ಇದರ ಪ್ರೂಫು √2 ಈಸ್ ಎ ಇರ್ರೇಷನಲ್ ನಂಬರ್. ಸೊ ಯಾವುದೇ ಥಿಯರಮ್ ಆಗಿರ್ಬೋದು, ಹೌದಾ, ಅಥವಾ ಯಾವುದೇ ಶೋ ದೆಟ್ಟು ಅಥವಾ ಯಾವುದೇ ಪ್ರೂವ್ ದೆಟ್ ಅನ್ನೋ ಪ್ರಾಬ್ಲಮ್ಸ್ ಬಂದರೆ ಅಲ್ಲಿ ನಾವು ಏನು ಮಾಡಬೇಕು? ಅದು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕು. ಈ ಇರ್ರೇಷನಲ್ ಅಂತ ಕೊಟ್ಟಿದ್ರೆ ನಾವು ಯಾವ ದಿಕ್ಕಿನಲ್ಲಿ ಹೋಗಬೇಕು? ರ್ಯಾಷನಲ್ ಅಂತ ಹೇಳ್ಕೊಂಡು ನಾವು ಮುಂದೆ ಹೋಗಬೇಕು. ಹೌದಾ, ಓಕೆ. ಏನು ಮಾಡೋಣ ಇವಾಗ? ದೇರ್ಫೋರ್ √2 ಈಸ್ ಎ ರ್ಯಾಷನಲ್. ಹೌದಾ, ಇರ್ರ್ಯಾಷನಲ್ ಅಂತ ಹೇಳಿದರೆ ನಾವು ರ್ಯಾಷನಲ್, ಅಥವಾ ರ್ಯಾಷನಲ್ ಅಂತ ಹೇಳಿದರೆ ನಾವು ಇರ್ರ್ಯಾಷನಲ್ ತೊಗೊಂಡು ಹೋಗಬೇಕು. ನಮಗೆ ಈಸಿಯಾಗಿ ಫೈಂಡ್ ಔಟ್ ಪ್ರೂವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ದೇರ್ಫೋರ್ √2 ಈಸ್ ಎ ರ್ಯಾಷನಲ್ ಅಂತ ಹೇಳ್ತೀವಿ. ಸೊ √2 ಈಸ್ ಎ ರ್ಯಾಷನಲ್ ಅಂದರೆ, ಸೊ √2 ರ್ಯಾಷನಲ್ ಅಂದರೆ ಯಾವ ರೀತಿ ಬರಿತೀವಿ? A/B ಫಾರ್ಮಲ್ಲಿ ಬರಿತೀವಿ. ಹೌದಾ, ರ್ಯಾಷನಲ್ ಅಂದರೆ A/B ಫಾರ್ಮ್. ಸೊ ರ್ಯಾಷನಲ್ ಅಂದರೆ ಏನು, ಇರ್ರ್ಯಾಷನಲ್ ಅಂದರೆ ಏನು, ನ್ಯಾಚುರಲ್ ನಂಬರ್ಸ್ ಅಂದರೆ ಏನು, ಹೋಲ್ ನಂಬರ್ಸ್ ಅಂದರೆ ಏನು, ಇದರ ಎಲ್ಲದರ ಬಗ್ಗೆ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡದೇ ಇದ್ದರೆ ಅಥವಾ ನೋಡಿದರೂ ಅರ್ಥ ಆಗದೇ ಇದ್ದರೆ ಇನ್ನೊಮ್ಮೆ ಹೋಗಿ ನೋಡಿ, ಅದು ನಿಮಗೆ 100% ಅರ್ಥ ಆಗುತ್ತೆ. ಹೌದಾ, ಸೊ ಬಿ ಈಸ್ ನಾಟ್ ಈಕ್ವಲ್ಸ್ ಟು 0 ಕಂಪಲ್ಸರಿ, ಇಟ್ಸ್ ಎ ರೂಲು. ಸೊ ಬಿ ಈಕ್ವಲ್ಸ್ ಟು 0 ಆದರೆ A/0 ಅಂದರೆ ಇನ್ಫಿನಿಟಿನ, ಅದಕ್ಕೆ ಯಾವುದೇ ರೀತಿ ವ್ಯಾಲ್ಯೂ ಇರಲ್ಲ, ಇನ್ಫಿನಿಟಿ ಆಗುತ್ತೆ. ಹೌದಾ, ಸೊ ಬಿ ಈಸ್ ನಾಟ್ ಈಕ್ವಲ್ಸ್ ಟು 0 ಮತ್ತು A ಆ್ಯಂಡ್ B ಆರ್ ಕೋಪ್ರೈಮ್. ಈ ಕಂಡೀಷನ್ ಕಂಪಲ್ಸರಿ ಬರೀಲೇಬೇಕು.
ಹೌದಾ, ಈ ಕಂಡೀಷನ್ ಕಂಪಲ್ಸರಿ ಬರೀಲೇಬೇಕು, ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಈಸ್ ಕೋ ಪ್ರೈಮ್? ಸರ್ ಕೋ ಪ್ರೈಮ್ ಅಂತ ಹೇಳ್ತಿದ್ರ. ಸೊ ವಾಟ್ ಈಸ್ ಕೋ ಪ್ರೈಮ್? ಹೌದಾ, ಸೊ ಕೋ ಪ್ರೈಮ್ ಅಂದರೆ ಏನು? ಹೌದಾ, ಸೊ ಕೋ ಪ್ರೈಮ್ ಅಂದರೆ ಏನು? ಸೊ ಜಿ ಸಿ ಡಿ 1 ಆಗಿರಬೇಕು. ಸೊ ಜಿ ಸಿ ಡಿ ಓಕೆ. ಸೊ ನಿಮ್ಗೆ ಜಿ ಸಿ ಡಿ ಅಂದರೆ ಅರ್ಥ ಆಗೋದ್ರಿಲ್ಲ. ಸೊ ಕೋ ಪ್ರೈಮಿಗೆ ಒಂದು ಎಕ್ಸಾಂಪಲ್ ತಗೊಳ್ಳಿ. 2 and 3 ಅನ್ನೋದು ಎರಡು ಅಂಕೆ. ಹೌದಾ, ಸೊ 2 and 3 ಇವೆರಡು ಕೋ ಪ್ರೈಮ್. ಎಸ್ ಇಟ್ ಈಸ್ ಎ ಕೋ ಪ್ರೈಮ್. ಸೊ ಹೆಂಗೆ ಹೇಳ್ತಿದ್ರ? ಸೊ ಇವೆರಡರದ್ದು ಎಚ್ ಸಿ ಎಫ್ ಯಾವಲ್ಲಿ ಏನಾಗಿರ್ಬೇಕು? ನಮ್ಮದು 1 ಆಗಿರ್ಬೇಕು. ಸೊ ಆಲ್ರೆಡಿ ನಿಮ್ಗೆ ಎಚ್ ಸಿ ಎಫ್ ಬಗ್ಗೆ ನಿಮಗೆ ಆಲ್ರೆಡಿ 2 ಕ್ಲಾಸಲ್ಲಿ ಹೇಳಿದ್ದೀನಿ. ಎಚ್ ಸಿ ಎಫ್ ಅಂದರೆ ಹೇಗೆ, ಎಚ್ ಸಿ ಎಫ್ ಯಾವ ರೀತಿ ಕಂಡು ಹಿಡಿತಾರೆ ಅಂತ. ಹೌದಾ, ಸೊ ಎಚ್ ಸಿ ಎಫ್ 1 ಆಗಿರ್ಬೇಕು ಅಥವಾ ಫ್ಯಾಕ್ಟರ್ 1 ಆಗಿರಬೇಕು. ಫಾರ್ ಎಕ್ಸಾಂಪಲ್ 2, 3 ಯಾವುದೇ ಒಂದು ಮಗ್ಗೆಯಲ್ಲಿ ಬರುತ್ತಾ? ಎಸ್ ಸರ್ ಬರುತ್ತೆ. ಯಾವ ಮಗ್ಗೆಯಲ್ಲಿ? 1 ಮಗ್ಗೆ ಬಿಟ್ಟರೆ ಬೇರೆ ಯಾವುದೇ ಮಗ್ಗೆಯಲ್ಲಿ ಯಾವುದೇ ಟೇಬಲಲ್ಲಿ ಅದನ್ನು ಬರೋಲ್ಲ. ಸೊ ಕೋ ಪ್ರೈಮ್ ಅಂದರೆ ಏನಪ್ಪ ಅಂದರೆ ಯಾವ 2 ಸಂಖ್ಯೆಗಳ ಕೋ ಪ್ರೈಮ್ ನೋಡ್ತೀವಿ, ಆ 2 ಸಂಖ್ಯೆಗಳ ಎಚ್ ಸಿ ಎಫ್ ಏನಾಗಿರಬೇಕು? ವೆರಿ ಗುಡ್, 1 ಆಗಿರಬೇಕು. ಹೌದಾ, ಓಕೆ. ಸೊ ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್ಸ್. ನೆಕ್ಸ್ಟ್ ಈ ಬಿ ಅನ್ನೋದು ಈ ಸೈಡ್ ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗುತ್ತೆ? √2b ಈಕ್ವಲ್ಸ್ ಟು ಏನ? ಓಕೆ, √2b ಈಕ್ವಲ್ಸ್ ಟು ಏನ? ಹಾಂ, ಓಕೆ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಹೌದಾ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ನೀವು ಏನೇ ಮಾಡಿ, ಡಿವೈಡ್ ಮಾಡಿ, ಮಲ್ಟಿಪ್ಲಿಕೇಶನ್ ಮಾಡಿ, ಮೈನಸ್ ಮಾಡಿ, ಏನೇ ಮಾಡಿ 2 ಕಡೆ ಮಾಡಿ ಒಂದೇ ಕಡೆ ಮಾಡೋ ಹಾಗಿಲ್ಲ. ಹೌದಾ, 2 ಕಡೆ ಮಾಡಬೇಕು. ಹೌದಾ, ಓಕೆ. ಸೊ ಇದನ್ನು ಕೆಳಗಡೆ ಬರೀತೀನಿ. ಕೋ ಪ್ರೈಮು, ರೈಟ್. ಓಕೆ, ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಅಲ್ವಾ? ಸೊ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ 2b² ಈಸ್ ಈಕ್ವಲ್ಸ್ ಟು a². ರೈಟ್. ಸೊ 2ಕ್ಕೆ ಸ್ಕ್ವೇರ್ ಹಾಕೊಳ್ಳಿ, ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 2 ಮಾತ್ರ ಉಳಿಯುತ್ತೆ. 2b² ಈಕ್ವಲ್ಸ್ ಟು a². ಇಲ್ಲಿ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, P divides a², P divides also a ಅಂತೇಳಿ ಲಾಸ್ಟ್ ಥಿರಮ್ನಲ್ಲೇ ಹೇಳಿದ್ದೆ. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. 2 divides, ಹೌದಾ? ಸೊ 2 divides a² ಆಲ್ಸೋ 2 divides a, right? 2 divides a² also 2 divides a, ಹೌದಾ? So we can write a equals to 2c for some integer c, ಹೌದಾ? for some integer c, right? a equals to 2c for some integer c. ಓಕೆ, ನೆಕ್ಸ್ಟ್ ಏನಿದೆ? ನೆಕ್ಸ್ಟು ಓಕೆ, ಈ ಎ ವ್ಯಾಲ್ಯೂ ಅನ್ನೋದನ್ನ ಇದರಲ್ಲಿ ಪುಟ್ ಮಾಡಿ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಇಟ್ಟಿದೆ ಈಕ್ವೇಷನ್ ನಂಬರ್ 1. ಓಕೆ, ಸೊ ಪುಟ್ ಎ ವ್ಯಾಲ್ಯೂ ಇನ್ ಈಕ್ವೇಷನ್ 1. ಹೌದಾ? ಈಕ್ವೇಷನ್ 1 ಎ ವ್ಯಾಲ್ಯೂ ಪುಟ್ ಮಾಡಿದ್ರೆ ಏನು ಬರುತ್ತೆ? 2b² ಈಸ್ ಈಕ್ವಲ್ಸ್ ಟು 2c ಹೋಲ್ ಸ್ಕ್ವೇರ್, ರೈಟ್? ಸೊ ಎ ಪ್ಲೇಸಲ್ಲಿ ಈ ಎ ವ್ಯಾಲ್ಯೂ 2c ಪುಟ್ ಮಾಡಿದ್ದೀನಿ, ಅದಕ್ಕೆ ಬಿಟ್ಟರೆ ಏನೂ ಮಾಡಿಲ್ಲ. ಮುಂದೆ ಏನು ಮಾಡ್ಬೋದು ಇದಕ್ಕೆ? 2b² ಈಸ್ ಈಕ್ವಲ್ಸ್ ಟು 4c², ರೈಟ್? ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ಮಾಡಿದ್ದೀನಿ, 4c². ಸೊ b² ಈಸ್ ಈಕ್ವಲ್ಸ್ ಟು 2c², ರೈಟ್? 2 1 2, 2 2 4, b² ಈಕ್ವಲ್ ಟು 2c², ರೈಟ್? ನೆಕ್ಸ್ಟ್ ಅದೇ ಸೇಮ್ ಥಿಯರಮು. ಸೊ 2 divides b², then also 2 divides b na, right? 2 divides b², 2 divides also b. Then p and q are that, sorry, then a and b are ಏನಿವೆ? ಎರಡು a and b are ಏನಿವೆ? ಎಟ್ಲೀಸ್ಟ್ 2 ಫ್ಯಾಕ್ಟರ್ಸ್. ಹೌದಾ? 2 ಬಂದಿದೆನಾ? ಎಟ್ಲೀಸ್ಟ್ 2 ಕಾಮನ್ ಫ್ಯಾಕ್ಟರ್ಸ್ ಅಥವಾ 2 ಫ್ಯಾಕ್ಟರ್. ಎಟ್ಲೀಸ್ಟ್ 2 ಅನ್ನೋದು ಇಲ್ಲಿ ಏನಾಗಿದೆ? ಕಾಮನ್ ಫ್ಯಾಕ್ಟರ್ ಆಗಿದೆ. ಕಾಮನ್ ಫ್ಯಾಕ್ಟರ್
ಅಟ್ಲೀಸ್ಟ್ 2 ಅನ್ನೋದು ಏನಾಗಿದೆ, ಕಾಮನ್ ಫ್ಯಾಕ್ಟರ್ ಆಗಿದೆ. ಎ ಆ್ಯಂಡ್ ಬಿ ಆರ್ ಅಟ್ಲೀಸ್ಟ್ 2 ಕಾಮನ್ ಫ್ಯಾಕ್ಟರ್ಸ್, ಬಟ್ ದಿಸ್ ಈಸ್ ಕಾಂಟ್ರಾಡಿಕ್ಟ್ಸ್. ಹೌದಾ? ಬಟ್ ದಿಸ್ ಕಾಂಟ್ರಾಡಿಕ್ಟ್ಸ್ ಬಟ್ ದಿಸ್ ಕಾಂಟ್ರಾಡಿಕ್ಟ್ಸ್. ಯಾಕೆ ಬಟ್ ದಿಸ್ ಕಾಂಟ್ರಾಡಿಕ್ಟ್ಸ್. ಯಾಕಪ್ಪ ಬಟ್ ದಿಸ್ ಕಾಂಟ್ರಾಡಿಕ್ಟ್ಸ್? ಯಾಕೆ ಕಾಂಟ್ರಾಡಿಕ್ಟ್ ಆಗಿದೆ? ಕಾಂಟ್ರಾಡಿಕ್ಟ್ಸ್ ಅರೈಸಸ್ ಅಥವಾ ದಿಸ್, ಬಟ್ ದಿಸ್ ಕಾಂಟ್ರಾಡಿಕ್ಟ್ಸ್ ಅರೈಸಸ್ ಬಿಕಾಸ್ ಯಾಕೆ? ಬಿಕಾಸ್ our assumption is wrong. Because of our assumption is wrong. Because of our assumption is wrong. Therefore, ಯಾಕೆ ರೂಟ್ 2 ಅನ್ನೋದು ರ್ಯಾಷನಲ್ ಅಲ್ಲ. ಸೊ ಬಿಕಾಸ್ ಆಫ್ ಅವರ್ ಅಸಂಪ್ಷನ್ ಇಸ್ ರಾಂಗ್, therefore root 2 is irrational. Root 2 is irrational because of root 2 is irrational. ಹೌದಾ? ಏನು ಮಾಡೀನಿ, ಫಸ್ಟು ರೂಟ್ 2 ಅನ್ನೋದೊಂದು ರ್ಯಾಷನಲ್ ಅಂತ ರ್ಯಾಷನಲ್ ಅನ್ಕೋತೀವಿ. ಆ ರೂಟ್ 2ಗೆ ರ್ಯಾಷನಲ್ ಯಾವ ಪ್ರೋಗ್ರಾಮದಲ್ಲಿ ಬೇಕು? P/Q. ಸೊ P/Q ಪ್ಲೇಸಲ್ಲಿ A/B ತೊಗೊಂಡಿನಿ. ಸೊ B is not equals to 0. ದೆನ್ A and B are co-prime. ಎಂಥವು co-prime ಆಗಿದೆ. ಸೊ ರೂಟ್ 2 into B equals to A. ದೆನ್ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಹೌದಾ? ಎರಡು ಕಡೆ ಸ್ಕ್ವೈರ್ ಮಾಡಿದ್ದೀನಿ, ಅದಕ್ಕೊಂದು ಇಕ್ವೇಷನ್ ನಂಬರ್ ಕೊಟ್ಟಿದ್ದೀನಿ, ಯಾಕಂದರೆ ಮುಂದೆ ನಾನು ವ್ಯಾಲ್ಯೂನ ಪುಟ್ ಮಾಡೋದಕ್ಕೆ. ಸೊ ಅದನ್ನೇ ತೊಗೊಂಡು ಹೋಗಿದ್ದೀನಿ. ಇದರ ಬಗ್ಗೆ ಆಲ್ರೆಡಿ ಈ ಎರಡರ ಬಗ್ಗೆ ಆಲ್ರೆಡಿ ಈ ಥಿಯರಮ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಅಂತ. ಹೌದಾ? ಇದನ್ನು ನೀವು ನೆನ್ಪಿಟ್ಕೋಬೇಕು. ಇವೆರಡು ಕಂಡೀಷನ್ ಬರೆಯೋದು ಬಹಳ ಇಂಪಾರ್ಟೆಂಟು. ಹೌದಾ? ಓಕೆ, ನೆಕ್ಸ್ಟ್ ಒನ್ ಏನಿದೆ? ಪ್ರೂವ್ ದ್ಯಾಟ್ ರೂಟ್ 3 ಈಸ್ ಇರ್ರೇಷನಲ್. ಸಿಂಪಲ್. ರೂಟ್ 2 ಈಸ್ ಇರ್ರೇಷನಲ್ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ರೂಟ್ 3 ಈಸ್ ಇರ್ರೇಷನಲ್. ನೀವು ಟ್ರೈ ಮಾಡಿ, ನನ್ನ ಜೊತೆಗೆ ನಾನು ಮಾಡ್ತೀನಿ. ಓಕೆನಾ? ಏನಿದೆ ಫಸ್ಟು? ರೂಟ್ 3 ಈಸ್ ಇರ್ರೇಷನಲ್ ಕೊಟ್ಟಿದ್ದಾನೆ. ಫಸ್ಟ್ ಏನು ಬರ್ಕೋಬೇಕು ನಾವು? ರೂಟ್ 3 ಈಸ್ ರ್ಯಾಷನಲ್ ಅಂತೇಳಿ ಬರ್ಕೋಬೇಕು. ಅಝೂಮ್ ಸೊ ನಿಮ್ಗೆ ಕನ್ಫ್ಯೂಸ್ ಬೇಡ, ನಾನೇ ಬರೀತೀನಿ ನೀಟ್. ಓಕೆ, ಅಝೂಮ್ ದ್ಯಾಟ್ root 3 is irrational. Sorry, root 3 is rational. Root 3 is rational. ಹೌದಾ? ಓಕೆ, ಯಾವ ರೀತಿ ರೂಟ್ 3 ರ್ಯಾಷನಲ್ ಅಂದರೆ ಯಾವ ರೀತಿ ಬರ್ಬೋದು? ರೂಟ್ 3 ಈಸ್ ಈಕ್ವಲ್ಸ್ ಟು A/B. ಸೊ B ಈಸ್ ನಾಟ್ ಈಕ್ವಲ್ಸ್ ಟು 0 ಆ್ಯಂಡ್ A ಆ್ಯಂಡ್ B ಆರ್ ಏನಾಗಿವೆ? A ಆ್ಯಂಡ್ B ಆರ್ ಕೋ-ಪ್ರೈಮ್. ನೆನಪಿಲಿ ಬರೀಬೇಕು, ಯಾವುದೇ ರೀತಿಯಲ್ಲಿ ಮರೆತು ಬಿಡಬೇಡಿ. ಓಕೆನಾ? A ಆ್ಯಂಡ್ B ಆರ್ ಕೋ-ಪ್ರೈಮ್ ಆಗಿವೆ. ಮುಂದೆ ಏನು ಮಾಡ್ತೀವಿ? ಈ B ಅನ್ನೋದು ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ರೂಟ್ 3B ಈಕ್ವಲ್ಸ್ ಟು ಏನಾ? ರೈಟ್? ರೂಟ್ 3B ಈಕ್ವಲ್ಸ್ ಟು A. ದೆನ್ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ರೈಟ್? ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಹೌದಾ? ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಏನಾಗುತ್ತೆ ಇವಾಗ? 3B ಸ್ಕ್ವಯರ್ ಈಕ್ವಲ್ಸ್ ಟು ಏನೋ A ಸ್ಕ್ವಯರ. ರೈಟ್? 3B ಸ್ಕ್ವಯರ್ ಈಕ್ವಲ್ಸ್ ಟು A ಸ್ಕ್ವಯರ. ದೆನ್ 3 divides A ಸ್ಕ್ವಯರ. ಆಲ್ಸೋ 3 divides ಏನಾ? ರೈಟ್? 3 divides A. Then we can write A equals to 3C na. A equals to 3C na. A equal to 3C for some integer C. Right? For some integer C. Okay. ನೆಕ್ಸ್ಟ್ ಏನು ಮಾಡ್ತೀವಿ ಇವಾಗ? ಇಲ್ಲಿ ಈ A ವ್ಯಾಲ್ಯೂನ ಇದರಲ್ಲಿ ಪುಟ್ ಮಾಡಿ. ಏನಾಗುತ್ತೆ ಪುಟ್ ಮಾಡಿದರೆ? 3B ಸ್ಕ್ವಯರ್ ಈಕ್ವಲ್ಸ್ ಟು 3C ಹೋಲ್ ಸ್ಕ್ವಯರ. ರೈಟ್? 3B ಸ್ಕ್ವಯರ್ ಈಕ್ವಲ್ಸ್ ಟು 3C ಹೋಲ್ ಸ್ಕ್ವಯರ್. ದೆನ್
3b square equals to 9c square, right? Then b square equals to 3c square, right? ಏನು ಮಾಡಿಲ್ಲ, ಇದು ಈ ಕಡೆ ಬಂದು ಡಿವೈಡ್ ಮಾಡೀನಿ. 3 1 3 3 3 9. ಓಕೆ, ನೆಕ್ಸ್ಟ್ 3 divides b square, right? 3 also divides b na, right? ಲಾಸ್ಟ್ ಥೆರಮಲ್ಲಿ ಹೇಳಿದ್ದೀನಿ 3 divides b square, 3 also divides b na, right? next a and b have at least 3 as a common facts. ಹೌದಾ? a and b have at least 3 have a 3 common facts, at least 3 common facts, right? Okay, 3 common facts. Then but this is contradicts. ಹೌದಾ? but this is contradicts, but this is contradicts. ಯಾಕೆ ಕಾಂಟ್ರಾಡಿಕ್ಟ್ಸ್ ಆಗ್ತದೆ? ಬಟ್ ದಿಸ್ ಈಸ್ ಕಾಂಟ್ರಾಡಿಕ್ಟ್ಸ್. ಏಕೆ ಕಾಂಟ್ರಾಡಿಕ್ಟ್ಸ್ ಅರೈಸಸ್? ಹೌದಾ? ಕಾಂಟ್ರಾಡಿಕ್ಟ್ಸ್ ಅರೈಸ್ ಬಿಕಾಸ್ ಏಕೆ ಅವರ್ ಅಸಂಪ್ಷನ್ ಈಸ್ ರಾಂಗ್, ಬಿಕಾಸ್ ಅವರ್ ಇನ್ಕರೆಕ್ಟ್ ಅಸಂಪ್ಷನ್ ಅಥವಾ ಅವರ್ ಅಸಂಪ್ಷನ್ ಈಸ್ ರಾಂಗ್, ಬಿಕಾಸ್ our incorrect assumption. ಹೌದಾ? incorrect assumption, right? therefore we conclude that root 3 is irrational. ಏನಿದೆ? root 3 ಅನ್ನೋದು irrational. ಹೌದಾ? ಓಕೆ, ನೆಕ್ಸ್ಟ್ show that 5 minus root 3 is irrational. ಸೊ ಇಲ್ಲಿವರೆಗೆ ಏನು ನೋಡಿದ್ವಿ? root 2 is irrational, root 3 is irrational, root 5 is irrational ಅಂತ ನಾವು ಒಂದು ಡಿಜಿಟ್ನ ನೋಡ್ತಿದ್ವಿ. ಬಟ್ ಇಲ್ಲಿ ಏನು ಮಾಡಿದ್ದಾನೆ? ಡಿಫ್ರೆನ್ಸ್ ಕೊಟ್ಟಿದ್ದಾನೆ. 5 minus root 3 is irrational ಅಂತ ಕೊಟ್ಟಿದ್ದಾನೆ. ಇದನ್ನು ಯಾವ ರೀತಿ ಮಾಡ್ಬೋದು? ಓಕೆ, ಸೇಮ್ ವೇ 5 minus root 3 is rational. assume that 5 minus root 3 is rational. ಏನು ಮಾಡ್ತಾ ಇದ್ದೀವಿ ನಾವು ಇಲ್ಲಿ? ಅಸ್ಯೂಮ್ ಮಾಡ್ಕೋತಾ ಇದ್ದೀವಿ. ಹೌದಾ? 5 minus root 3 is rational. ಹೌದಾ? ಸೊ 5 minus root 3 is rational ಅಂದರೆ ಯಾವ ರೀತಿ ಬರೀತೀವಿ? 5 minus root 3 is equals to a by b, whereas b is not equals to 0, right? ಮತ್ತೇನು ಬರೀತೀವಿ? a and b are very good co-primes. ಹೌದಾ? a and b are co-primes, right? ಆ ಕಂಡೀಷನ್ ಬರೆಯೋದನ್ನು ಮಾತ್ರ ಮರಿಬೇಡಿ. ಓಕೆ, ಮತ್ತೆ ನೋಡ್ಬೋದು ಈ 5 ಅನ್ನೋದನ್ನ ಆ ಕಡೆ ಕಳಿಸಿ ಅಥವಾ ರೂಟ್ 3 ಅನ್ನೋದನ್ನ ಆ ಕಡೆ ಕಳಿಸಿ, ಯಾವ್ದಾದ್ರು ಒಂದು ಕಳಿಸಿದ್ರೆ ಏನಾಗುತ್ತೆ? 5 minus a by b is equals to root 3 ರೈಟ್? 5 minus a by b is equals to root 3. ನೆಕ್ಸ್ಟ್ ಏನು ಮಾಡ್ಬೋದು? ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಏನಾಗುತ್ತೆ? ಕಾಮನ್ ತಗೊಂಡ್ರೆ 5b minus a divided by b is equals to root 3 ರೈಟ್? 5b minus a divided by b is equals to root 3. ಹೌದಾ? ಇಲ್ಲೇನಾಗುತ್ತೆ? ಸ್ವಲ್ಪ ನೋಡಿ, ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಏನು? ಇಲ್ಲಿ 5 minus a by b ಅನ್ನೋದು, ಹೌದಾ? 5 minus a by b ಅನ್ನೋದು ಏನಾಗಿದೆ? ಇಲ್ಲ ಆಲ್ರೆಡಿ ರ್ಯಾಷನಲ್ ಆಗಿದೆ. ಸೊ 5 minus a by b is rational. ಹೌದಾ? 5 minus a by b is rational. So root 3 is also rational ಅಂತೇಳಿ ಹೇಳ್ತಾರೆ. ಹೌದಾ? 5 minus a by b is rational, so root 3 is also rational, but this is contradicts. ಹೌದಾ? but this is contradicts. ಹೌದಾ? contradicts arises.
ಹೌದಾ ಅರೈಸಸ್ ಬಿಕಾಸ್ ಯಾಕೆ ಕಾಂಟ್ರಾಡಿಕ್ಟ್ಸ್ ಯಾಕೆ ಆಗ್ತಿದೆ ಅದು ಬಿಕಾಸ್ √3 is irrational because √3 is irrational ಹೌದಾ therefore 5 minus √3 is irrational ಹೌದಾ therefore 5 minus √3 is irrational ಇದು ಈಸಿ ಆಗಿದೆ ಜಾಸ್ತಿ ತಲೆ ಕೆಡಿಸ್ಕೊಂಡಂಥದ್ದು ಏನಿಲ್ಲ 5 minus √3 ನಾವು ರ್ಯಾಷನಲ್ ಅನ್ಕೋತೀವಿ ಅದನ್ನು ಏನು ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಎಲ್ ಸಿ ಎಮ್ ತೊಗೋತೀನಿ ಎಲ್ ಸಿ ಎಮ್ ತೊಗೊಂಡು ಈ ಟರ್ಮ್ ಅನ್ನೋದು ಹೌದಾ ಈ ಟರ್ಮ್ ಅನ್ನೋದು ನಮ್ದು ಏನಾಗಿದೆ ಇದು ಭಾಗಲಬ್ಧ ಸಂಖ್ಯೆ ಅಥವಾ ರ್ಯಾಷನಲ್ ನಂಬರ್ ಆಗಿದೆ ಸೊ ಇದೇ ರ್ಯಾಷನಲ್ ಆಗಿದೆ ಇದಕ್ಕೆ ಈಕ್ವಲ್ ಟು √3 ಸೊ ಅದು ಇದೇ ರ್ಯಾಷನಲ್ ಆದರೆ ಇದನ್ನು ನಮ್ದು ಏನಾಗುತ್ತೆ ರ್ಯಾಷನಲ್ ಆಗುತ್ತೆ ಬಟ್ ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ √3 is irrational ಅಂತೇಳಿ ದೇರ್ಫೋರ್ ದಿಸ್ ಈಸ್ ಕಾಂಟ್ರಾಡಿಕ್ಟ್ಸ್ ಆಗುತ್ತೆ ಹೌದಾ ರಾಂಗ್ ಆಗುತ್ತೆ ಅಸಂಪ್ಷನ್ನು ಹಾಗಾಗಿ ಬಿಕಾಸ್ √3 is irrational ಅಂತ ಹೇಳಿ ದೇರ್ಫೋರ್ 5 minus √3 ಆಲ್ಸೋ irrational ಹೌದಾ ನೆಕ್ಸ್ಟ್ ಒನ್ ಏನಿದೆ ಶೋ ದ್ಯಾಟ್ 3√2 is irrational ಹೌದಾ ಇದನ್ನು ಸೇಮ್ ವೇ ನೋಡಿ ಅಸ್ಯೂಮ್ ಶೋ ದ್ಯಾಟ್ assume 3√2 is rational ಇದನ್ನು ಏನಂತ ಅಸ್ಯೂಮ್ ಮಾಡ್ಕೋತಾ ಇದೀವಿ 3√2 is rational ಸೊ rational ಅಂತ ಹೇಳಿದ್ರೆ rational ಫಾರ್ಮಲ್ಲಿ ಬರೀಬೇಕಾ √2 is equals to a by b whereas b is not equals to 0 a and b are ಏನಿವೆ a and b are ವೆರಿ ಗುಡ್ ಕೋಪ್ರೈಮ್ ಆಗಿವೆ ಎ ಆ್ಯಂಡ್ ಬಿ ಆರ್ ಕೋಪ್ರೈಮ್ ಓಕೆ ಈ ಕಂಡೀಷನ್ ಅಂತೂ ನೆನಪಿಗೆ ಬರೀಬೇಕು ಓಕೆ ಮತ್ತೇನಾಗುತ್ತೆ ಇಲ್ಲಿ √2 is equals to a by 3b ಈ 3 ಅನ್ನೋದು ಈ ಕಡೆ ಕಳಿಸಿದ್ದೀನಿ ಮತ್ತೇನು ಮಾಡಿಲ್ಲ ಅಲ್ಲಿ ಹೌದಾ ಸೊ √2 is equals to a by 3b ಆದರೆ ಸೊ a by 3b ಏನಿದೆ ಇಲ್ಲಿ ರೈಟ್ √2 ಅನ್ನೋದು a by 3b ಇಲ್ಲಿ ಮಾಡಿದ್ದೆ ಹೌದಾ ರೈಟ್ ಸೊ ದೇರ್ಫೋರ್ ಇಲ್ಲಿ ನೋಡಿ ದೇರ್ಫೋರ್ ಸೊ ಏನಿದೆ ಇಲ್ಲಿ a by 3b ಏನಾಗಿದೆ ಇದು ಆಲ್ರೆಡಿ ರ್ಯಾಷನಲ್ ಆಗಿದೆ a by 3b ಅನ್ನೋದು ರ್ಯಾಷನಲ್ ಆಗಿದೆ ಸೊ a by 3b is ರ್ಯಾಷನಲ್ ದೆನ್ √2 is ಆಲ್ಸೋ ಏನಾಗ್ತಿದೆ ಇದು √2 is ಆಲ್ಸೋ ರ್ಯಾಷನಲ್ ಹೌದಾ √2 is ರ್ಯಾಷನಲ್ ಬಟ್ ಕಂಡೀಷನ್ ಬರೀಬೇಕು ಈ ಕಂಡೀಷನ್ ಬರೆಯೋಕ್ಕೆ ಮಾರ್ಕ್ಸ್ ಇದೆ ಬಟ್ ದಿಸ್ ಈಸ್ ಕಾಂಟ್ರಾಡಿಕ್ಟ್ಸ್ arises because ಯಾಕೆ ಬಿಕಾಸ್ √2 is rational ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮ್ ಮೇಲೆ ನೋಡಿದ್ವಿ √2 is irrational therefore 3√2 is also irrational ಹೌದಾ 3√2 is also irrational right √2 is irrational ಆಗಿರೋದ್ರಿಂದ 3√2 ಆಲ್ಸೋ ಇರ್ರ್ಯಾಷನಲ್ ಏನಿಲ್ಲ ಸಿಂಪಲ್ ಎರಡು ಸ್ಟೆಪ್ಪಲ್ಲಿ ಇದೆ ಉಳಿದಿರೋದೆಲ್ಲ ಕಂಡೀಷನ್ಸ್ ಬರೀಬೇಕು ಕಂಡೀಷನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಓಕೆ ನೆಕ್ಸ್ಟ್ ಒನ್ ಓಕೆ ಇದೇ ರೀತಿ ನಿಮಗೆ ಇನ್ನೂ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದ್ದಾವೆ ಅಲ್ಲೊಂದು 3-4 ಪ್ರಾಬ್ಲಮ್ಸ್ ಇದ್ದಾವೆ ಸೊ ಈ 7ರಿಂದ 8 ಪ್ರಾಬ್ಲಮ್ಸಲ್ಲಿ ಒಂದು ಪ್ರಾಬ್ಲಮ್ಸು ಫಿಕ್ಸ್ ಆಗಿ ಕೇಳ್ತಾರೆ ಯಾಕಂದರೆ ನಾನು ಲಾಸ್ಟ್ ಕ್ವಶನ್ ಪೇಪರ್ಸು ಅದಕ್ಕೆ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ನ ಅನಲೈಸ್ ಮಾಡಿದ್ದೀನಿ ಇದೇ ರೀತಿ ನಿಮಗೆ ಯಾವುದೇ ಕಂಟೆಂಟ್ ಅರ್ಥ ಆಗದೇ ಇದ್ದರೆ ಏನಾದರೂ ಗೊತ್ತಾಗದೇ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಓಕೆ ನಿಮಗೆ ಇದು ಅರ್ಥ ಆದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ SSLCಯಲ್ಲಿದ್ದರೆ ಅವರನ್ನು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ ವಾಚಿಂಗ್